ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಸುದೀಪ್ ಅವರ ಸಿನಿಮಾ ಎಲ್ಲಿ ಅಂತ ಕೇಳ್ತಿದ್ದವ್ರಿಗೆ ಇಲ್ಲಿ ಆಲ್ರೆಡಿ ಉತ್ತರ ಸಿಕ್ಕಾಗಿದೆ. ಏನಪ್ಪಾ ಅಂದರೆ ಸುದೀಪ್ ಅವರು ವಾರಣಾಸಿ ಅನ್ನುವ ಸಿನಿಮಾದಲ್ಲಿ ನಟನೆಯನ್ನು ಮಾಡೋಕ್ಕೆ ತಯಾರಾಗಿದ್ದಾರೆ. ಇನ್ನೇನು ವಾರಣಾಸಿ ಸೆಟ್ ಸೇರಲು ಸುದೀಪ್ ಅವರು ರೆಡಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಸೊ ಇದು ನಿಜಕ್ಕೂ ಹೌದಾ ಅಲ್ವಾ ಅನ್ನೋ ಪ್ರಶ್ನೆಗೆ ರಾಜಮೌಳಿ ಅವರೇ ಅಂದರೆ ಸ್ವತಃ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ರಾಜಮೌಳಿ ಅವರ ಸಿನಿಮಾ ಅಂತ ಬಂದಾಗ ಅದು ತುಂಬಾ ಒಂಥರ ಪೌರಾಣಿಕ ಕಥೆಗಳಾಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಹಳೆ ಸ್ಟೋರಿಯನ್ನ ಆ ಒಂದು ಬೇಸ್ ಮೇಲೆ ಇಟ್ಕೊಂಡು ಕಥೆಯನ್ನ ಮಾಡೋದು ಕಾಮನ್ ಅಂತ ಗೊತ್ತಿರುತ್ತೆ. ಬಟ್ ಇದು ಕೂಡ ಅಷ್ಟೇ ಒಂದು ಪೌರಾಣಿಕ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥ ಕತೆ ಅಥವಾ ರಾಮಾಯಣ ಆಧಾರಿತ ಕತೆ, ರಾಮಾಯಣದಲ್ಲಿ ಬರುವಂತಹ ಒಂದು ಕತೆ ಆಗಿರ್ಬೋದು, ಒಂದು ಪಾರ್ಟಿನಂತಹ ಒಂದು ಭಾಗಗಳನ್ನ ಇಟ್ಕೊಂಡು ಈ ಸಿನಿಮಾವನ್ನ ಮಾಡ್ತಿದ್ದಾರೆ ಅನ್ನೋದು ಕೂಡ ಒಂದು ಸುದ್ದಿಯಲ್ಲಿರುವಂತಹ ವಿಷಯ. ಸೊ ಈ ಸಿನಿಮಾಕ್ಕೆ ಮಹೇಶ್ ಬಾಬು ಆಗಿರ್ಬೋದು ಅಥವಾ ಪ್ರಿಯಾಂಕಾ ಚೋಪ್ರಾ ಅವರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಆಲ್ರೆಡಿ ಎಲ್ಲ ಸುದ್ದಿ ಆಗಿರುವಂತಹ ವಿಷಯ. ಬಟ್ ಈ ಸಿನಿಮಾಕ್ಕೆ ಈಗ ಮತ್ತೆ ಸುದೀಪ್ ಅವರು, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಅಂತ ಹೇಳ್ಬೋದು, ಸುದೀಪ್ ಅವರು ಈ ಸಿನಿಮಾಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ 15 ದಿನಗಳ ಕಾಲದ ಶೂಟಿಂಗ್ ನಲ್ಲಿ ಸುದೀಪ್ ಅವರು ತೆರಳ್ತಿದ್ದಾರೆ. ಹಾಗಾದ್ರೆ 15 ದಿನಗಳ ಶೂಟಿಂಗ್ ಅಂದ್ಮೇಲೆ ಅಲ್ಲಿ ಸುದೀಪ್ ಅವರ ಪಾತ್ರ ಕೂಡ ದೊಡ್ಡ ಅಂದ್ರೆ ಮಹತ್ವದ ಪಾತ್ರನೇ ಆಗಿರುತ್ತೆ. ಯಾಕಂದ್ರೆ 15 ದಿನದ ಶೂಟಿಂಗ್ ಅಲ್ಲಿ ಅವರು ಏನೆಲ್ಲ ಮಾಡ್ಬೋದು ಅಥವಾ ಯಾವ ಪಾತ್ರದನ್ನ ಅಂದ್ರೆ ಯಾವ ಪಾತ್ರವನ್ನ ಆರಿಸ್ಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಖಾತ್ರಿ ಆಗ್ಲಿಲ್ಲ. ಆದ್ರೂ ಕೂಡ 15 ದಿನದ ಶೂಟಿಂಗ್ ಅಂದ್ರೆ ಅಲ್ಲಿ ಒಂದು ಮಹತ್ವದ ಪಾತ್ರನೇ ಅಲ್ಲಿ ನಿಭಾಯಿಸ್ತಿರ್ತಾರೆ ಅನ್ನೋದು ಅವರ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿರುವಂತ ವಿಷಯ. ಯಾಕಂದ್ರೆ ಸುದೀಪ್ ಅವರ ಸಿನಿಮಾ ವರ್ಷಕ್ಕೊಂದು ಸಿನಿಮಾ ಬರ್ತಾ ಇದೆ, ಎಲ್ಲಿ ಸುದೀಪ್ ಅವರು ಕಾಣಿಸ್ತಿಲ್ಲ, ವರ್ಷಕ್ಕೊಂದ್ಸಲ ಸಿನಿಮಾ ಬಂದ್ರೆ ಸಾಕ, ಅವರ ಅಭಿಮಾನಿಗಳಿಗೆ ಬೇಸರವಾಗ್ತಾ ಇದೆ. ಈ ತರ ಮಾತುಗಳು ಅವರ ಅಭಿಮಾನಿಗಳಿಂದಾನೇ ಕೇಳಿ ಬಂದಿರುವಂತ ಮಾತುಗಳು. ಆದ್ರೆ ಇದೀಗ ಸುದೀಪ್ ಅವರು ಒಂದು ಸಿನಿಮಾವನ್ನ ಮಾಡಿದ್ರೆ ಅದು ಎಷ್ಟು ಮಟ್ಟಕ್ಕೆ ಹಿಟ್ ಆಗ್ಬೋದು, ಯಾವ ಸಿನಿಮಾ ಅವ್ರು ಕೈಗೆತ್ತಿಕೊಳ್ಳುವ ಸಿನಿಮಾ ಕೂಡ ಅಷ್ಟೇ ಸೂಪರ್ ಹಿಟ್ ಆಗಿರುವಂತಹ ಸಿನಿಮಾನೇ. ಯಾಕಂದ್ರೆ ಅವ್ರು ಆಯ್ಕೆ ಮಾಡುವಂತ ರೀತಿಗಳಾಗಿರ್ಬೋದು, ಅವರು ಚೂಸ್ ಮಾಡೋ ಕಥೆಗಳಾಗಿರ್ಬೋದು ಸಿಕ್ಕಾಪಟ್ಟೆ ಒಂದು ವಿಶೇಷವಾಗಿರುತ್ತೆ ಮತ್ತೆ ವಿಭಿನ್ನವಾಗಿರುತ್ತೆ. ಸೊ ರಾಜಮೌಳಿ ಅವ್ರ ಜೊತೆ ಈ ಹಿಂದೆ ಈಗ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಸೊ ಈಗ ಸಿನಿಮಾದ ಬಗ್ಗೆ ಮಾತಾಡೋದೇ ಬೇಡ, ಅದ್ರಲ್ಲಂತೂ ಅವರು ಆಕ್ಟಿಂಗ್ ಅಂತೂ ಈಗಲೂ ನೆನೆಸ್ಕೊಂಡಿರೋದು ಗೂಸ್ ಬಂಪ್ಸ್ ಬರುವಂತಹ ಆಕ್ಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಆ ಸಿನಿಮಾ ನೋಡಿ ಸಾಕಷ್ಟು ಅಭಿಮಾನಿಗಳು ಅವರಿಗೆ ಅಲ್ಲಿಂದನೂ ಹುಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತಮಿಳು, ತೆಲುಗು ಈ ಕಡೆಯಿಂದನೂ ಸುದೀಪ್ ಅವರಿಗೆ ಈಗ ಸಿನಿಮಾದ ಮೂಲಕ ಒಂದು ಫ್ಯಾನ್ ಬಳಗನೆ ಹುಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಅವರ ಒಂದು ಅಭಿನಯ ಆಗಿರ್ಬೋದು, ಆ ಒಂದು ನೊಣ ಇಲ್ಲ ಅಂತ ಒಂದು ಗೊತ್ತಿದೆ ಕೂಡ ನೊಣ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವರ ನಟನೆ ಆಗಿರ್ಬೋದು, ಅವರು ಆ ಒಂದು ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿಗಳಾಗಿರ್ಬೋದು, ನಾವು ಈಗ ಸಿನಿಮಾದಲ್ಲಿ ನೋಡಿದ್ರೆ ಅವರೊಂದು ವಿಲನ್ ಕ್ಯಾರೆಕ್ಟರ್ಗೆ ಸುದೀಪ್ ಅವರು ವಿಲನ್ ಆಗ್ತಾರ, ಈ ಒಂದು ಪಾತ್ರವನ್ನು ಇಷ್ಟು ಚೆನ್ನಾಗಿ ನಿಭಾಯಿಸ್ತಾರ ಅನ್ನೋದು ಸಿಕ್ಕಾಪಟ್ಟೆ ಅವರ ಅಭಿಮಾನಿಗಳಿಗೆ ಶಾಕ್ ಆಗಿರುವಂತ ವಿಷಯ. ಸೊ ಈಗ ಸಿನಿಮಾದಿಂದಲೂ ಅವರಿಗೆ ಇಲ್ಲಿ ತನಕ ರಾಜಮೌಳಿ ಅವರಿಗೆ ಸುದೀಪ್ ಅಂದ್ರೆ ತುಂಬಾ ಫೇವ್ರೇಟ್ ಅಂತ ಎಲ್ಲಾ ಪ್ರೆಸ್ ಮೀಟ್ಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಇವೆಂಟ್ ಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿರುವಂತದ್ದು. ಸೊ ಹಾಗಾಗಿ ಮತ್ತೆ ರಾಜಮೌಳಿ ಹಾಗೂ ಸುದೀಪ್ ಅವರ ಕೈ ಚಳಕದಿಂದ ಒಂದು ವಾರಣಾಸಿ ಅನ್ನೋ ಸಿನಿಮಾ ಬರ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಸುದೀಪ್ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿರುವಂತ ವಿಷಯ ಆಗಿದೆ.